ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತ ದೋಸ್ತಿ ನಾಯಕರು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಸಚಿವ ನಾಗೇಂದ್ರ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತ ದೋಸ್ತಿ ನಾಯಕರು. ನಾಗೇಂದ್ರರನ್ನ ಕೂಡಲೇ ವಜಾ ಮಾಡಬೇಕು ಅಂತ ಆಗ್ರಹ ಕೇಳ್ಬರ್ತಾ ಇದೆ. ಕಪ್ಪು ಟಿ ಶರ್ಟ್ ಧರಿಸಿ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಪ್ಪು ಬಟ್ಟೆ ಧರಿಸಿ ಒಳಗೆ ಹೊರಟ ವೇಳೆ ಮಾರ್ಷಲ್ಗಳು ತಡೆದಿದ್ದಾರೆ. ಇತ್ತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕರು ಕೂಡ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೇಳಿದ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಟಕ್ಕರ್ ಕೊಡ್ತಿರೋದು. ವಿಪಕ್ಷಗಳ ವರ್ತನೆ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಕೂಡ ಪ್ರತಿಭಟಿಸ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಸಚಿವ ನಾಗೇಂದ್ರ ಕೂಡ ಭಾಗಿಯಾಗಿರೋದು. ಎಲ್ಲೋಯ್ತು ರಾಮನ ಹುಂಡಿ ಹಣ ಎಲ್ಲೋಯ್ತು ಅಂತ ಘೋಷಣೆಗಳು ಕೇಳಿ ಬರ್ತಿವೆ. ಸದನ ನಡೆಯೋದಕ್ಕೆ ಬಿಡಿ, ಬಿಜೆಪಿ ಗಲಾಟೆಯನ್ನ ನಿಲ್ಲಿಸಬೇಕು ಅಂತೇಳಿ ಘೋಷಣೆ ಕೂಗ್ತಾ ಇರುವಂತ ಕಾಂಗ್ರೆಸ್ನ ನಾಯಕರು. ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳು ಸದನವನ್ನ ನಡೆಸದೇನೆ ಹೋರಾಟಕ್ಕೆ ಇಳಿದಿರುವಂತದ್ದು. ಇದಕ್ಕೆ ತದ್ವಿರುದ್ಧವಾಗಿ ಇವತ್ತಿನ ಕಾಂಗ್ರೆಸ್ನ ಶಾಸಕರುಗಳು, ಸಚಿವರುಗಳು ಎಲ್ಲರೂ ಸಹ ಬಿಜೆಪಿಯ ವರ್ತನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಅವರು ಪಟ್ಟನ್ನು ಹಿಡಿದು ಸದನವನ್ನು ಸಹ ನಡೆಸಲಿಕ್ಕೆ ಬಿಡದೇನೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಏನ್ ಹೇಳ್ತೀರಿ? ಇದು ಒಂದು ರೀತಿ ಅವರು ಮಾಡ್ತಕ್ಕಂಥ ಪ್ರತಿಭಟನೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತೇಳಿ ನಾನು ತಿಳಿದ್ದೇನೆ. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಕನಿಷ್ಠ ಪಕ್ಷ ಪ್ರಶ್ನೋತ್ತರ ವೇಳೆಗಾದರೂ ಅವಕಾಶ ಕೊಡದೇ ಇರೋಷ್ಟು ಬಹಳ ಕೆಳಮಟ್ಟದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಇದರಿಂದ ರಾಜ್ಯದ ಜನತೆ ಅವರನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಏನು ಜ್ವಲಂತ ಸಮಸ್ಯೆಗಳಾದಂಥ ಬರಗಾಲ ಇದೆ ಮತ್ತು ಇತರೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ನೀಡದೇ ಇರತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತೇಳಿ ನಾನು ಭಾವಿಸ್ತೇನೆ. ನಾಗೇಂದ್ರ ಅವರು ಸಹ ನಾನು ದಲಿತ ಆಗಿರೋದ್ರಿಂದನೇ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಸರಿನೇ, ದಲಿತರಾಗಿರೋದಕ್ಕೋಸ್ಕರನೇ ಟಾರ್ಗೆಟ್ ಮಾಡ್ತಾ ಇರೋದಂತ ನಾವು ಒಪ್ಪಬಹುದಾದರೂ ಕೂಡ ಯಾರೇ ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ಏನು ಹೇಳೋದಿಲ್ಲ. ಇನ್ನೂ ಯಾವುದೇ ರೀತಿಯ ಪ್ರಕ್ರಿಯೆಗಳು ಆಗದೆ ಇರುವಾಗ ಮೊದಲೇ ತೀರ್ಮಾನಕ್ಕೆ ಬಂದು ಇವರು ತಪ್ಪಿತಸ್ತಾ ಇದ್ದಾನೆ, ಇವನು ಆಗಿದ್ದಾನೆ, ಈಗ ಬರೀ ಆರೋಪಿ ಮಾತ್ರ ಅಷ್ಟೇ, ಅವರು ಅಪರಾಧಿ ಅಲ್ಲ. ಆ ಒಂದು ದೃಷ್ಟಿನಲ್ಲಿ ದೇಶದ ಕಾನೂನು ಎಲ್ರಿಗೂ ಒಂದೇ ಇರುತ್ತೆ. ಆ ಕಾನೂನಿನನ್ವಯ ಕ್ರಮ ಆಗ್ತವೆ. ಚರ್ಚೆಗೆ ನೀವು ಸಿದ್ಧ ಅಂತ ಹೇಳ್ತಾ ಇದ್ದೀರಾ, ಅವರು ಚರ್ಚೆಗೆ ಬರ್ತಾ ಇಲ್ಲ? ಹೌದು, ಚರ್ಚೆಗೆ ಬರಬೇಕು ಅಂತ ಹೇಳಿ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದಿಂದ ಹಿಡಿದು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ದಾರೆ. ಮತ್ತು ಸಭಾಧ್ಯಕ್ಷಗಳು ಕೂಡ ಮೇಲ್ಮನೆ ಕೆಳಮನೆ ಎರಡು ಕಡೆಯೂ ಕೂಡ ಹೇಳಿದ್ದಾರೆ, ಚರ್ಚೆಗೆ ಬನ್ನಿ, ನೀವು ಏನೇ ಇದ್ರೂ ಕೂಡ ಸರ್ಕಾರದಿಂದ ಉತ್ತರ ಕೊಡಿಸ್ತೇನೆ ಅಂತೇಳಿ ಹೇಳಿದ್ರು ಕೂಡ ಅವರು ಯಾವುದೇ ಕಿಮ್ಮತ್ತನ್ನು ಕೊಡದೆ ಈ ರೀತಿ ಅವರು ಸದನವನ್ನು ಗದ್ದಲದಲ್ಲಿ ದೂಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಎಸ್.ಟಿ. ಶಾಸಕರುಗಳನ್ನೇ, ಅಂದರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಸ್.ಟಿ. ಶಾಸಕರುಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್, ಹೇಗೆ? ಯಾರೇ ಹಣ ತಿಂದರೆ ಎಲ್ರಿಗೂ ಒಂದೇ ಇರ್ತವೆ, ಕಾನೂನು ಎಲ್ರಿಗೂ ಒಂದೇ ಇರ್ತದೆ. ಕಾನೂನು ಪ್ರಕ್ರಿಯೆಯಲ್ಲಿ ಯಾರೇ ತಪ್ಪು ಮಾಡಲಿ ಕ್ರಮ ತಗೊಳ್ಳಿ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ರಾಜಣ್ಣ ಅವರ ಮಾತುಗಳು. ಬಿಜೆಪಿ ನಾಯಕರುಗಳು ಚರ್ಚೆಗೆ ಬರಲಿ, ನಾವು ಉತ್ತರವನ್ನು ಕೊಡಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. back then
But now, ever since DK Shivkumar became Chief Minister of the state, ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ತಳೆದಿರುವಂತಹ ನಿರ್ಧಾರವನ್ನು ನೋಡಿದರೆ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ನಿಂದ ಕೈ ಬಿಡಲ್ಲ ಅನ್ನುವ ಚರ್ಚೆ ಇವತ್ತು ಆಡಳಿತ ಪಕ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರುಜುವಾತು ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರ ಇರುವುದೇ ಭ್ರಷ್ಟರಿಗಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಲ್ಲ. ಭ್ರಷ್ಟಾಚಾರಿಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಭ್ರಷ್ಟಾಚಾರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತೇನು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇದ್ದೀರಲ್ವ ನಾಗೇಂದ್ರ ಅವರು, ಕಾಂಗ್ರೆಸ್ ಸರ್ಕಾರದವರು, ಎಲ್ಲಿತ್ತು ನಿಮಗೆ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಬೇಕಾದ್ರೆ ದಲಿತರು ನೆನಪಾಗ್ಲಿಲ್ವಾ ನಾಗೇಂದ್ರ ಅವರೇ? ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಲೂಟಿ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ, ಕೆ ಸಿ ವೇಣುಗೋಪಾಲ್ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ದಲಿತರ ಹಣ ಅಂತೇಳಿ ನೆನಪಾಗ್ಲಿಲ್ವಾ? ಇವತ್ತು ದಲಿತರ ಮೇಲೆ ಅಂತೇಳಿ ನಾವು ಟಾರ್ಗೆಟ್ ಮಾಡ್ತಿದ್ವಿ ಅಂತೇಳಿ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ. ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ಇದ್ರೆ ಈ ಸಬಬನ್ನು ಕೊಡುವುದನ್ನು ಬಿಟ್ಟು ದಲಿತರ ಅಭಿವೃದ್ಧಿಗೆ ಮೀಸಲಿಡ್ತಕ್ಕಂಥ ಹಣವನ್ನು ಲೂಟಿ ಹೊಡೆದಿರುವಂತಹ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಮಾತನಾಡಬೇಕು. ಮಾಜಿ ಮುಖ್ಯಮಂತ್ರಿಗಳು ಯಾಕೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಡ್ರಾಪ್ ಮಾಡಿದ್ರು? ಇಂದಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಕ್ಯಾಬಿನೆಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂತ ಬದಲಾವಣೆ ಏನಾಗಿತ್ತು? ಏನು ಡಿಸ್ಟ್ರಿಬ್ಯೂಷನ್ ಆಗಿದೆ. ಅಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಕೊಟ್ಟಿದ್ದಾರೆ, ವೈನ್ ಸ್ಟೋರ್ಗಳು ಕೊಟ್ಟಿದ್ದಾರೆ, ಬಾರ್ಗಳು ಕೊಟ್ಟಿದ್ದಾರೆ, ಬಸ್ ಟ್ರಾವೆಲರ್ಗಳು ಕೊಟ್ಟಿದ್ದಾರೆ, ಟೂ ವೀಲರ್ ಅಂಗಡಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಜಾ ಅಂತ ಹೇಳಿದ್ರೆ ಅದರಲ್ಲಿ ರೇಂಜ್ ರೋವರ್ 4 ಕೋಟಿದು ಕಾರು ತಗೊಂಬಿಟ್ಟವ್ರು. ಒಂದು ಲ್ಯಾಂಬರ್ಗಿನಿ. ಕರ್ನಾಟಕದಲ್ಲಿ ದಲಿತರ ಹತ್ರ 1 ಗ್ರಾಮ್ ಚಿನ್ನ ಇಲ್ಲ, ಆದರೆ ಇವರು 40 ಕೆಜಿ ಚಿನ್ನವನ್ನು ಪರ್ಚೇಸ್ ಮಾಡಿದ್ದಾರೆ. ಹೆಂಗ್ ಪರ್ಚೇಸ್ ಮಾಡಿದ್ರು? ಮಿನಿಸ್ಟರ್ ಅನುಮತಿ ಇಲ್ದಿರ 189 ಕೋಟಿ ಹೆಂಗ್ ಹೋಗಕ್ಕೆ ಸಾಧ್ಯ? ಮತ್ತೆ 1,20,00,000 ಡೈರೆಕ್ಟಾಗಿ ಇವ್ರ ಕುಟುಂಬಕ್ಕೆ ಹೋಗಿದೆ. 1 ಕೋಟಿ ಚೆಕ್ ಮುಖಾಂತರ ಡೈರೆಕ್ಟಾಗಿ ಇವ್ರ ಕುಟುಂಬಕ್ಕೆ ಹೋಗಿದೆ. ಅವ್ರ ಕುಟುಂಬದವರು ಒಪ್ಕೊಂಡಿದ್ದಾರೆ, ಹೌದು ನಮ್ಮ ನಾಗೇಂದ್ರ ಅವರೇ ಕೊಟ್ಟಿದ್ದು ನಮಗೆ ಅಂತೇಳಿ ಅವರು ಒಪ್ಕೊಂಡು ಅಪ್ರೂವಲ್ ಸಾಕ್ಷಿನೂ ಔಟಿದಾರಲ್ಲಿ. CBIನಲ್ಲಿ ಒಪ್ಕೊಂಡಿದ್ದಾರೆ, ನಾನು ಕೊಟ್ಟಿದ್ದು ನಿಜ, ನಾನು ಅವರ ಸಂಬಂಧಿ, ನನ್ನ ರಿಲೇಷನ್ನು, ಅವೆಲ್ಲ ಹೇಳೋಕ್ಕಾಗಲ್ಲ ಏನು ರಿಲೇಷನ್ನು ಅಂತ ಒಪ್ಕೊಂಡಿದ್ದಾರೆ. ಇಷ್ಟೆಲ್ಲ ಸಾಕಲೆ